ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಸ್ವಲ್ಪ ಬೇಗನೆ ಎದ್ದು ದಿನ ಶುರು ಆಯಿತು. ಸಮಯ ಈಗ ಬೆಳಗ್ಗೆ ಸುಮಾರು 7:30. ಇವತ್ತು ನಾನು ಅನಂತಪುರಕ್ಕೆ ಅಫಿಷಿಯಲ್ ವರ್ಕ್ ಮೇಲೆ ಪ್ರಯಾಣ ಮಾಡ್ತಿದ್ದೀನಿ. ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಅಂದರೆ ನನಗೆ ತುಂಬ ಇಷ್ಟ. ಫ್ರೆಶ್ ಏರು, ಪ್ಲೆಸೆಂಟ್ ಆಗಿರುತ್ತೆ, ಕಡಿಮೆ ಟ್ರಾಫಿಕ್ಕು, ಎಲ್ಲವೂ ಒಳ್ಳೆ ಫೀಲ್ ಕೊಡುತ್ತೆ. ಬೆಳಗ್ಗೆ ಪ್ರಯಾಣ ಇದ್ದಾಗ ಜಾಸ್ತಿ ಸಿದ್ಧತೆ ಬೇಡ. ಅವಶ್ಯಕತೆ ಇದ್ದಷ್ಟು ಫೈಲು, ಒಂದು ಚಿಕ್ಕ ಬ್ಯಾಗು, ಮತ್ತೆ ಒಂದು ಕಪ್ ಕಾಫಿ ಇಷ್ಟೇ ಸಾಕು. ಬೆಳಗ್ಗೆ ಕಾಫಿ ಇಲ್ಲದೆ ಹೊರಟ್ರೆ ಟ್ರಿಪ್ಪು ಇನ್‌ಕಂಪ್ಲೀಟ್ ಅಂತಾನೆ ಅನ್ಸುತ್ತೆ. ಇದೀಗ ನಮ್ಮ ಪ್ರಯಾಣ ಶುರು ಆಯಿತು. ರಸ್ತೆ ತುಂಬ ಶಾಂತವಾಗಿದೆ. ಇಂಥ ಸಮಯದಲ್ಲಿ ಡ್ರೈವ್ ಮಾಡೋದು ತುಂಬ ಪೀಸ್‌ಫುಲ್ ಆಗಿ ಇರುತ್ತೆ. ಸಿಟಿ ನಾಯ್ಸ್ ಎಲ್ಲವೂ ಇನ್ನೂ ಎದ್ದಿಲ್ಲ. ಮನಸ್ಸು ಕೂಲ್ ಆಗಿದೆ. ಈಗ ಸೂರ್ಯೋದಯ ಆಗ್ತಾ ಇದೆ. ಈ ದೃಶ್ಯ ನೋಡೋಕೆ ಎಷ್ಟು ಬೇಗ ಎದ್ದು ನಿದ್ದೆ ಬಿಟ್ಟು ಹೊರಟ್ರೂ ಬೇಸರ ಆಗಲ್ಲ. ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಅನ್ನೋದೇ ಬೇರೆ ಲೆವೆಲ್. ಮನಸ್ಸಿಗೂ ಆರೋಗ್ಯಕ್ಕೂ ಒಳ್ಳೆಯದು. ಇದೀಗ ನಾವು ಬೆಂಗಳೂರು ವಿಮಾನ ನಿಲ್ದಾಣದ ಬಳಿ ಪಾಸ್ ಆಗ್ತಿದ್ದೇವೆ. ಈ ಕಡೆ ಬರ್ತಾ ಇದ್ದಾಗಲೇ ವಿಮಾನಗಳು ಟೇಕ್ ಆಫ್ ಆಗೋದು, ಲ್ಯಾಂಡ್ ಆಗೋದು ಕಾಣ್ತಾ ಇರುತ್ತೆ. ರಸ್ತೆಯಲ್ಲಿ ಹೋಗ್ತಾ ಇದ್ದರೂ ಒಂದು ಇಂಟರ್ನ್ಯಾಷನಲ್ ಫೀಲ್ ಬರ್ತಿದೆ. ಬೆಳಗಿನ ಕಾಫಿ ಜೊತೆ ಹೈವೇ ಗಾಳಿ, ಇದಕ್ಕೆ ಬೇರೆ ಎಕ್ಸ್‌ಪ್ಲೇಷನ್ನೇ ಬೇಡ. ಇಂತಹ ಚಿಕ್ಕ ಚಿಕ್ಕ ಕ್ಷಣಗಳೇ ಟ್ರಿಪ್ಪು ನೆನಪಾಗಿ ಉಳಿಯುತ್ತವೆ. ಇದೀಗ ನಾವು ಹೈದರಾಬಾದ್ ಹೈವೇ ಮೇಲೆ ಪ್ರಯಾಣ ಮಾಡ್ತಿದ್ದೇವೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ರಸ್ತೆ ಡ್ರೈವ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಸ್ಮೂತ್ ರೋಡು, ಟ್ರಾಫಿಕ್ಕು ತುಂಬ ಕಡಿಮೆ ಇದೆ, ಎರಡೂ ಕಡೆ ಹಸಿರು, ಡ್ರೈವಿಂಗ್ ತುಂಬ ಪೀಸ್‌ಫುಲ್ ಆಗಿ ಅನ್ಸುತ್ತೆ. ಇಂತಹ ಹೈವೇ ಇದ್ದಾಗ ಪ್ರಯಾಣ ಬೇಗ ಮುಗಿದ ಹಾಗೆ ಅನ್ಸುತ್ತೆ. ಡ್ರೈವರ್ಗೂ ಜಾಸ್ತಿ ಸ್ಟ್ರೆಸ್ ಆಗಲ್ಲ. ಹೈವೇನಲ್ಲಿ ಕಾರಿನ ಮೇಲೆ ಪೂರ್ಣ ಲಗೇಜ್ ಹಾಕಿಕೊಂಡು ಡ್ರೈವ್ ಮಾಡೋದು ಒಳ್ಳೆಯದಲ್ಲ. ಇದರಿಂದ ಕಾರಿನ ಬ್ಯಾಲೆನ್ಸ್ ಕೂಡ ಕಡಿಮೆಯಾಗುತ್ತೆ ಮತ್ತು ಸುರಕ್ಷತೆಗೂ ಅಪಾಯ. ರಸ್ತೆ ಖಾಲಿ ಇದ್ದ ಕಾರಣ ಈ ರೀತಿ ಹೋಗೋದು ತಪ್ಪು. ಹೈವೇನಲ್ಲಿ ಡ್ರೈವ್ ಮಾಡ್ತಾ ಇದ್ದಾಗ ಟ್ರಾಫಿಕ್ ಮತ್ತು ರಸ್ತೆ ಪರಿಸ್ಥಿತಿ ನೋಡಿಕೊಂಡು ಲೈಟಾಗಿ ಸ್ಪೀಡ್ನ ಹೆಚ್ಚಿಸೋದು ಸರಿ, ಆದರೆ ಮಿತಿಯೊಳಗಿರಬೇಕು. ಇಲ್ಲಿ ಬರುತ್ತಾ ಇದ್ದಾಗ ಒಂದು ವಿಶೇಷವಾದ ಜಾಗ ಕಾಣಿಸ್ತು. ಇದೇ ಕಿಯಾ ಅನಂತಪುರ ಪ್ಲಾಂಟ್. ಇಷ್ಟು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ನೋಡಿದ್ರೆ ನಿಜಕ್ಕೂ ಗರ್ವ ಅನ್ಸುತ್ತೆ. ಈ ಪ್ಲಾಂಟ್ನಿಂದ ಅನೇಕ ಜನರಿಗೆ ಉದ್ಯೋಗ ಸಿಗ್ತಾ ಇದೆ ಮತ್ತು ಈ ಪ್ರದೇಶದ ಡೆವಲಪ್ಮೆಂಟ್ ಕೂಡ ಇದು ದೊಡ್ಡ ಕಾರಣ ಆಗಿದೆ. ರಸ್ತೆ ಪಕ್ಕದಲ್ಲೇ ಈ ದೊಡ್ಡ ಸೆಟಪ್ ನೋಡ್ತಿದ್ರೆ ಇಂಡಿಯಾದ ಬೆಳವಣಿಗೆ ಎಷ್ಟು ಬೇಗ ಆಗ್ತಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇದೀಗ ನಾವು ಅನಂತಪುರ ಟೋಲ್ ಪ್ಲಾಜಾಗೆ ಎಂಟ್ರಿ ಕೊಡ್ತಿದ್ದೇವೆ. ಫಾಸ್ಟ್ಯಾಗ್ ಇದ್ರಿಂದ ಟ್ರಾಫಿಕ್ ಇಲ್ಲದೆ ಸುಲಭವಾಗಿ ಪಾಸ್ ಆಯಿತು ವೆಹಿಕಲ್ಲು. ಬೆಂಗಳೂರು ಹವಾಮಾನಕ್ಕೆ ಹೋಲಿಸಿದರೆ ಅನಂತಪುರದಲ್ಲಿ ಬಿಸಿಲು ತುಂಬ ಜಾಸ್ತಿ. ಇಲ್ಲಿಗೆ ಬಂದ ತಕ್ಷಣವೇ ಹವಾಮಾನ ವ್ಯತ್ಯಾಸ ಕಾಣಕ್ಕೆ ಸ್ಟಾರ್ಟ್ ಆಯಿತು. ಹೊರಗಡೆ ಸ್ವಲ್ಪ ಸಮಯ ಇದ್ರೂ ಬೇಗ ಸುಸ್ತಾಗ್ಬಿಡ್ತಾ ಇತ್ತು. ಇದೀಗ ನಾವು ಹೈವೇನಲ್ಲಿ ಸ್ವಲ್ಪ ನಿಲ್ಸಿದ್ದೀನಿ. ಪ್ರಯಾಣದ ಮಧ್ಯೆ ಒಂದು ಪ್ರಮುಖ ಜಾಗ ಬಂದಿದ್ರಿಂದ ಸ್ವಲ್ಪ ಪೌಸ್ ಮಾಡಿ ನಿಮ್ಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇದು ಕಿಯಾ ಅನಂತಪುರ ಕಾರ್ ಪ್ಲ್ಯಾಂಟು, ಪ್ರೊಡಕ್ಷನ್ ಪ್ಲ್ಯಾಂಟು. ಹೊರಗಡೆಯಿಂದ ನೋಡಿದರೆ ಈ ಫ್ಯಾಕ್ಟ್ರಿ ಎಷ್ಟು ದೊಡ್ಡದಾಗಿ ಇದೆ ಅಂತ ಗೊತ್ತಾಗುತ್ತೆ. ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಟ್ರಾನ್ಸ್‌ಪೋರ್ಟು ಮತ್ತು ಲಾಜಿಸ್ಟಿಕ್ಸ್‌ಗೆ ತುಂಬ ಅನುಕೂಲ ಆಗಿದೆ. ಇಂತಹ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಪ್ಲಾಂಟು ಹೈವೇಗೆ ಹತ್ರ ಇರೋದ್ರಿಂದ ರಾ ಮೆಟೀರಿಯಲ್ಸ್ ಬರೋಕ್ಕೂ, ಪ್ರೊಡಕ್ಷನ್ ಆಗಿರೋ ವೆಹಿಕಲ್ಲು ಹೊರಗಡೆ ಹೋಗೋಕ್ಕೂ ಎಲ್ಲವೂ ಸ್ಮೂತ್ ಆಗಿ ಇರುತ್ತೆ. ಲೊಕೇಶನ್ ಪ್ಲಾನಿಂಗ್ ಮಾತ್ರ ತುಂಬ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅನ್ನೋದು ಇಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡಿದ್ರೆ ಕಿಯಾ ಕಾರುಗಳನ್ನು ಸಾಗಿಸಲು ಬಂದಿರುವ ಟ್ರಾನ್ಸ್‌ಪೋರ್ಟ್ ಲಾರಿಗಳು ನೀಟಾಗಿ ಪಾರ್ಕ್ ಆಗಿವೆ. ಈ ಲಾರಿಗಳ ಮೂಲಕ ಇಲ್ಲಿ ತಯಾರಾಗುವ ವಾಹನಗಳು ಇಂಡಿಯಾದ ಬೇರೆ ಬೇರೆ ರಾಜ್ಯಗಳಿಗೆ ಸಾಗಿಸಲಾಗುತ್ತೆ. ಇದು ಒಂದು ಆರ್ಗನೈಸ್ ಸಿಸ್ಟಮ್ ಅನ್ನೋದನ್ನು ನೀವು ಹೊರಗಡೆಯಿಂದ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಈ ಫ್ಯಾಕ್ಟರಿಯಿಂದ ಈ ಪ್ರದೇಶದ ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ ಮತ್ತು ಸುತ್ತಮುತ್ತಲ ಪ್ರದೇಶಗಳ ಅಭಿವೃದ್ಧಿಗೂ ಇದು ಒಂದು ದೊಡ್ಡ ಸಹಾಯ ಮಾಡ್ತಾ ಇದೆ. ಸರಿ, ಈಗ ಮತ್ತೆ ನಮ್ಮ ಪ್ರಯಾಣ ಮುಂದುವರಿಸ್ತಾ ಇದ್ದೀನಿ. ಇಂತಹ ದೊಡ್ಡ ಇಂಡಸ್ಟ್ರಿ ನೋಡಿದ್ರೆ ನಿಜವಾಗ್ಲೂ ಒಳ್ಳೆ ಅನುಭವ ಆಗುತ್ತೆ. ರಿಟರ್ನ್ ಜರ್ನಿಯಲ್ಲಿದ್ದಾಗ ನಾವು ನಂದಿ ಉಪಚಾರ ಹತ್ರ ಬಂದೆವು. ನಂದಿ ಹಿಲ್ಸ್ ಬಳಿ ಇರುವ ಈ ಹೋಟ್ಲು ಟ್ರಾವೆಲ್ ಮಾಡುವವ್ರಿಗಂತೂ ತುಂಬ ಫೇಮಸ್ಸು. ಇವಾಗ ನಾನು ಬೆಂಗಳೂರು ಸಿಟಿ ಲಿಮಿಟ್ಗೆ ಎಂಟರ್ ಆಗಿದ್ದೀನಿ. ಬೆಂಗಳೂರು ಟ್ರಾಫಿಕ್ ಅಂದರೆ ರೋಡ್ಗಿಂತ ವಾಹನಗಳೇ ಜಾಸ್ತಿ ಕಾಣಿಸೋದು ಕಾಮನ್ನು. ಇದೇ ನಮ್ಮ ಸಿಟಿಯ ರಿಯಾಲಿಟಿ. ಬೆಂಗಳೂರಿನ ಮಧ್ಯಭಾಗದಲ್ಲಿ ಸಾಗುವಾಗ ಭವ್ಯವಾದ ವಿಧಾನಸೌಧವು ನನ್ನ ಕಣ್ಣಿಗೆ ಬಿತ್ತು. ವಾಹನದಲ್ಲಿ ಹೋಗುತ್ತಿದ್ದರೂ ಅದನ್ನು ನೋಡ್ತಾ ನೋಡ್ತಾ ಇದ್ದಂಗೆ ಮನಸ್ಸಿಗೆ ಏನೋ ಒಂಥರ ವಿಶೇಷ, ಹೆಮ್ಮೆ ಮತ್ತು ಗೌರವ ಜಾಸ್ತಿ ಆಯಿತು. ಕರ್ನಾಟಕದ ಆಡಳಿತ ಕೇಂದ್ರವಾಗಿರುವ ಈ ಐತಿಹಾಸಿಕ ಕಟ್ಟಡವು ಬೆಂಗಳೂರಿನ ಪ್ರಮುಖ ಗುರುತಾಗಿದೆ. ಅದರ ಶಿಲ್ಪಕಲೆ, ವಿಶಾಲತೆ ಮತ್ತು ಗಂಭೀರತೆ ಪ್ರತಿ ಸಾರಿ ಗಮನ ಸೆಳೆಯುತ್ತೆ. ದಿನ ಹೊತ್ತು ಆಗಲಿ ಸಂಜೆ ಹೊತ್ತಾಗಲಿ ವಿಧಾನಸೌಧ ನೋಡೋ ಅನುಭವ ಯಾವಾಗಲೂ ಡಿಫ್ರೆಂಟು. ಎಲ್ಲವೂ ಒಟ್ಟಿಗೆ ನೆನಪಾಗಿ ಉಳಿಯುವ ಅನುಭವ. ಇಂತಹ ಪ್ರಯಾಣಗಳು ದಣಿವು ಕೊಡುತ್ತವೆ, ಆದರೆ ಹೊಸ ಅನುಭವ, ಹೊಸ ದೃಶ್ಯಗಳನ್ನು ಕೂಡ ಕೊಡುತ್ತವೆ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಬಾಯ್.